ಅದು ಕೇಂದ್ರ ಸರ್ಕಾರಕ್ಕೆ ಹೇಳ್ಬೇಕಾ ಬೇಡ ಇವರು? ಬಿಜೆಪಿಯವರು ಕೇಂದ್ರ ಸರ್ಕಾರಕ್ಕೆ 9 ರೂಪಾಯಿ 48 ಪೈಸೆ ಇದನ್ನು 32 ರೂಪಾಯಿ 35 ಪೈಸೆ ಮಾಡಿದ್ರಲ್ಲ ಎಕ್ಸೈಸ್ ಡ್ಯೂಟಿನ ಬಿಜೆಪಿ ಮೇಲೆ, ಅದು ಹೇಳ್ಬೇಕಾ ಬೇಡ? ಹೇಳ್ಬೇಕು ಬೇಡೇನಪ್ಪ? 3 ರೂಪಾಯಿ 56 ಪೈಸೆ ಇದ್ದದನ್ನ 31 ರೂಪಾಯಿ 83 ಪೈಸೆ ಮಾಡಿದ್ರಲ್ಲ, ಆಗ ಹೇಳ್ಬೇಕಾ ಬೇಡ? 410 ರೂಪಾಯಿ ಇದ್ದದನ್ನ ಗ್ಯಾಸ್ ಬೆಲೆನ 805 ರೂಪಾಯಿ ಮಾಡಿದ್ರಲ್ಲ ಈಗ. ಆಗ ಹೊರೆಯಾಗ್ಲಿಲ್ಲ ಬಡವರಿಗೆ? ಆಗ ಹೊರೆಯಾಗ್ಲಿಲ್ಲ ಬಡವರಿಗೆ? ನರೇಂದ್ರ ಮೋದಿ ಅವರು ಕೂಡ ಹೋರಾಟ ಮಾಡಿನೇ ಅಧಿಕಾರಕ್ಕೆ ಬಂದದ್ದು. ನರೇಂದ್ರ ಮೋದಿಯವರು ನಾನು ಬೆಲೆ ಇಳಿಸ್ತೀನಿ ಅಚ್ಛೇದಿ ನಾಯಕ. ನಾನು ಯಾರು ಹೇಳಿದವರು? ನಾನು ಹೇಳಿದ್ದಂಗೆ ನಾನು ಆ ಥರ ಹೇಳಿದ್ದಿಲ್ಲ. ಸಂಪನ್ಮೂಲ ಕ್ರೋಢೀಕರಣ ಮಾಡೋದು ಅಂದ್ರೆ ಹೆಂಗೆ? ಹೆಂಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡೋದು? ತಾಳ್ರಿ, ಇವ್ರು ಕೇಳ್ತಾವ್ರೆ, ನೀವು ಇವ್ರು ಕೇಳಿದ್ದಾರೆ, ಆಮೇಲೆ ನೀವು ಕೇಳಿ. ನೀವು ಎಷ್ಟು ಸಾರಿ ಈ ಥರ ಬರ್ದಿದ್ದೀರಿ ಅದರ ವಿರುದ್ಧವಾಗಿ, ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲ ನೀವು ಹೇಳಪ್ಪ. ನೀನು ಎಷ್ಟು ಬರ್ದಿದ್ದೀರಿ? ನಿಮ್ಮ ಪತ್ರಿಕೆ ಯಾವ ಪತ್ರಿಕೆ ಅದು? ಅದು ಆಯ್ತು ರೀ. ಏನು ನಾನು ನೋಡಿದೆ ಟಿ ವಿನಲ್ಲಿ, ಏನು ಸರ್ಕಾರದ ದುಡ್ಡು, ಜನರ ದುಡ್ಡು, ನಾನೆಲ್ಲ ಟಿ ವಿನಲ್ಲಿ ನೋಡಿದೆ. ಅವರು ನರೇಂದ್ರ ಮೋದಿಯವರು ಇದೆಲ್ಲ ಎಕ್ಸೈಸ್ ಡ್ಯೂಟಿ ಹೆಚ್ಚು ಮಾಡಿದಾಗ ನೀವೇನು ವಿರೋಧ ಮಾಡಿದ್ರಿ? ಎಲ್ಲಿ ಬರೆದ್ರಿ? ನಾವು ಪ್ರತಿಭಟನೆ ಮಾಡೋದು, ನೀವೆಲ್ಲಿ ಬರೆದ್ರಿ? ಏನೇನೋ ಹೇಳೋದು. ನರೇಂದ್ರ ಮೋದಿಯವರು ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ, $50 ಬಂದರೂ ಕೂಡ, $113 ಇದ್ದದ್ದು $50 ಬಂದರೂ ಕೂಡ, ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿದ್ರು ಕೂಡ ಒಬ್ರು ಬರೀಲಿಲ್ಲ. ಏಪ್ರಿಲ್ ಮೇ ಎಲೆಕ್ಷನ್ ಇತ್ತಲ್ವ, ಕೋಡ್ ಆಫ್ ಕಾಂಡಕ್ಟ್ ಇತ್ತಲ್ವ, ಆಗ ರಿವ್ಯೂ ಮಾಡೋಕ್ಕಾಗಲಿಲ್ಲ. ನಾನು ರಿವ್ಯೂ ಮಾಡಿದ್ದೀನಿ. ಈಗ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀನಿ. ಹೋದ ಸಾರಿ ಏನಾಯಿತು ನೀವು ತಿಳ್ಕೋಬೇಕು ಸ್ವಲ್ಪ. ನಾನು ಮಧ್ಯದಲ್ಲಿ ಬಜೆಟ್ ಮಂಡಿಸಿದೆ ಜುಲೈ ತಿಂಗಳಲ್ಲಿ. ಬಸವರಾಜ ಬೊಮ್ಮಾಯಿ ಆಗಲೇ ಬಜೆಟ್ ಮಂಡಿಸ್ಬಿಟ್ಟಿದ್ರು, 23-24ಕ್ಕೆ ಬಜೆಟ್ ಮಂಡಿಸ್ಬಿಟ್ಟಿದ್ರು. ಅವರು ಒಂದು ಟಾರ್ಗೆಟ್ ಕೊಟ್ಟಿದ್ದರು. ನಾನು ಬಂದಮೇಲೆ ಇನ್ನೂ ಹೆಚ್ಚು ಟಾರ್ಗೆಟ್ ಕೊಟ್ಟೆ, ತೆರಿಗೆ ಟಾರ್ಗೆಟ್. ಹಾಗಾಗಿ ಟಾರ್ಗೆಟನ್ನು ರೀಚ್ ಆಗೋಕ್ಕಾಗಲಿಲ್ಲ, ನಂಬರ್ 1. ನಂಬರ್ 2, ಈ ಸಾರಿ ಟಾರ್ಗೆಟ್ ಕೊಟ್ಟಿದ್ದೀವಿ, ಮತ್ತು ಕೋಡ್ ಆಫ್ ಕಾಂಡಕ್ಟ್ ಬಂತು, ಎಲೆಕ್ಷನ್ ಬಂತು. ಏಪ್ರಿಲ್ ಮೇ ಜೂನಲ್ಲಿ ರಿವ್ಯೂ ಮಾಡಿದ್ದೀನಿ. ಈ ಸಾರಿ ಟಾರ್ಗೆಟ್ ರೀಚ್ ಆಗೇ ಆಗ್ತೀವಿ. ಇದನ್ನು ಟಾರ್ಗೆಟ್ ರೀಚ್ ಆಗ್ತೀವಿ ಅಂದ ತಕ್ಷಣವೇ ರಿಸೋರ್ಸಸ್ ಮೊಬಿಲೈಸ್ ಮಾಡಬಾರ್ದು ಅಂತ ಇಲ್ಲ. ನೀವೆಲ್ಲ ಸ್ವಲ್ಪ ದಯಮಾಡಿ ಹೇಳಿ ಕೇಂದ್ರದವರಿಗೆ, ನಮಗೆ ಪಾಲು ಕೊಡಬೇಕಲ್ಲ ಹೆಚ್ಚಾಗಿ, ಆ ಪಾಲು ಕೊಡ್ಸಕ್ಕೆ ಹೇಳಿ. ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ, BJP ಸರ್ಕಾರಗಳಿಗಿಂತ ಕಡಿಮೆ ಇದೆ. BJPಯವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ನಾವು ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರ ಹಿತವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು, ಬೇರೆ ಪಕ್ಕದ ರಾಜ್ಯಗಳನ್ನು ಇರ್ತಕ್ಕಂಥ ಬೆಲೆಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈಗ ಮಾಡಿದ್ದೀವಿ. 3 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಅದೇನು ದೊಡ್ಡ ಹೊರೆ ಏನಲ್ಲ, ಜನ ಇಲ್ಲ, BJPಯವರು ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು. ನಾವು ಎಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಈಗ ರಿಸೋರ್ಸಸನ್ನು ಮೊಬಿಲೈಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಯಾವ ತೆರಿಗೆಯನ್ನು ಕೂಡ ಹೆಚ್ಚು ಮಾಡೋದು. ನೋಡಪ್ಪ, ನಮಗೆ ಸೀಮಿತ ಕ್ಷೇತ್ರ ಇರೋದು. ನಾವು ತೆರಿಗೆನ
ಬೇರೆ ರಾಜ್ಯಗಳಿಗಿಂತ ಹೆಚ್ಚು ಮಾಡೋಕ್ಕೆ ಹೋಗಿಲ್ಲ. ಗೊತ್ತಾಯ್ತಾ? ನಾವು ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಮಾಡಿದ್ದೀವಿ. ನಾವು ಹೆಚ್ಚು ಮಾಡಿದರೂ ಕೂಡ ಕಡಿಮೆ ಮಾಡಿದ್ದೀವಿ. ಅದನ್ನು ರಾಜ್ಯದ ಅಭಿವೃದ್ಧಿಗೋಸ್ಕರ ಬಳಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಈಗ ನೀವು ರಾಜ್ಯದಲ್ಲಿ ಆರ್ಥಿಕ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ, ಅಭಿವೃದ್ಧಿ ಗ್ಯಾರಂಟಿಗೆ ಅನುದಾನ ಸಮಸ್ಯೆ ಇಲ್ಲ, ಗ್ಯಾರಂಟಿಗೆ ಅಭಿವೃದ್ಧಿಗೆ ಅನುದಾನ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ. ಹಂಗಿದ್ರೆ ದಿಢೀರಂತ ಈ ತೆರಿಗೆ ಹೆಚ್ಚಳ ಮಾಡುವಂಥ ಅವಶ್ಯಕತೆ ಇದೆ ಸರ್. ನಾನು ಪಕ್ಕದ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಈಗ ಸಂಪನ್ಮೂಲ ಹೆಚ್ಚು ಮಾಡಬೇಕಲ್ಲಪ್ಪ. ಸಂಪನ್ಮೂಲ ಇಲ್ಲದೇನೆ ಅಭಿವೃದ್ಧಿ ಮಾಡೋಕ್ಕಾಗತ್ತಾ? ಕೊರತೆ ಆಗಿದೆ ಅಂತ ಅರ್ಥ ಆಗುತ್ತೆ ಹಾಂ, ಸಂಪನ್ಮೂಲ ವೆಚ್ಚ ಮಾಡಬೇಕು, ಕೊರತೆ ಆಗಿದೆ ಅಂತ ಅರ್ಥ. ಕೊರತೆ ಏನು ಕೊರತೆ? ಬಜೆಟ್ ಮಂಡಿಸಿದ ಮೇಲೆ ಮಾಡಿರೋದು ನಾನು. ಅಭಿವೃದ್ಧಿ ಕಡೆ ಗಮನ ಕೊಡೋಕ್ಕೆ ಬಜೆಟ್ ಮಂಡಿಸಿದ್ದೀನಿ ನಾನು. 3,72,000 ಕೋಟಿ ರೂಪಾಯಿಗೆ ಬಜೆಟ್ ಮಂಡಿಸಿದ್ದೀನಿ. ಹಾಗೆ ಹೆಚ್ಚು ಮಾಡಿಲ್ಲ. ಈಗ ಇರ್ತಕ್ಕಂಥ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೋಸ್ಕರವಾಗಿ ಮತ್ತು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಪಕ್ಕದ ರಾಜ್ಯಗಳಿಗಿಂತ ಜಾಸ್ತಿ ಆಗದ ರೀತಿಯಲ್ಲಿ ಹೆಚ್ಚು ಮಾಡಿದ್ದೀನಿ. ಇದು ನಮಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು, ಅಥವಾ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು ಗೊತ್ತಾ? ನಾಗಂತೇಳಿ ಕರ್ನಾಟಕ ಏನು ತುಂಬಿ ತುಳುಕ್ತಾ ಇದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ರಿಸೋರ್ಸಸ್ ಹೆಚ್ಚು ಮಾಡ್ಕೊಂಡ್ರೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ.